ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ನಾನು ನಿಮ್ಗೆ ಇವತ್ತು ಆಂಜನಪುರ 10th ಬ್ಲಾಕಲ್ಲಿರುವಂತಹ ಲಕ್ಸುರಿ ತ್ರಿಪ್ಲೆಕ್ಸ್ ಮನೆಯನ್ನು ತೋರ್ಸೋಕೆ ಬಂದಿದ್ದೀನಿ. ಇದು ಸೌತ್ ಈಸ್ಟ್ ಕಾರ್ನರ್ ಆಗಿರುತ್ತೆ. BDA ಇದು ನಮಗೆ ಈಸ್ಟ್ ಫೇಸಿಗೆ 25 ಇದೆ. ಹಾಗೆ ಲೆಂತ್ ಏನಿದೆಯಲ್ಲ 30 ಅಡಿ ಇದೆ. ಸ್ವಲ್ಪ ಮೆಜರ್ಮೆಂಟ್ ದೊಡ್ಡದಿದೆ. ಹಾಗಾಗಿ ಲಕ್ಸುರಿಯಾಗಿ ಬಂದಿರುವಂಥ ಮನೆ ವಿತ್ ಲಿಫ್ಟ್ ಕೂಡ ಇದರಲ್ಲಿ ಇನ್ಸ್ಟಾಲ್ ಆಗಿದೆ. ಲ್ಯಾಂಡ್ ಮಾರ್ಕು ತೋರಿಸ್ಬೇಕನ್ನೋ ಹೋಗಿದರೆ ದಯಾನಂದ ಸಾಗರ್ ಸ್ಕೂಲ್ ಪಕ್ಕದಲ್ಲೇ ಇರುವಂತಹ ಮನೆ ಇದಾಗಿರುತ್ತೆ. ಓಕೆ, ಎರಡು ಸೈಡ್ ರಸ್ತೆ ಸಿಗುತ್ತೆ. ಹೆಸರಿಗೆ ಮಾತ್ರ ಸೌತ್ ಈಸ್ಟ್ ಕಾರ್ನರು, ಬಟ್ ನಾವು ಈಸ್ಟ್ ಫೇಸಿಗೆ ಮೇನ್ ಡೋರ್ ಕೊಟ್ಟಿದ್ದೀವಿ. ಫ್ರಂಟ್ ಎಲಿವೇಷನ್ ನೋಡ್ತಾ ಇದ್ದೀರಾ, SS ಗೇಟ್ ಕೊಟ್ಟಿದ್ದೀವಿ. ಅದಕ್ಕೆ ಫಂಡ್ರ್ ಮ್ಯಾಕ್ಸ್ ಅಟ್ಯಾಚ್ ಆಗಿದೆ. ಹಾಗೆ ಸ್ಟ್ರಕ್ಚರ್ ಪೇಂಟ್ ಕೊಟ್ಟಿರುವಂಥದ್ದು. ಮೇಲ್ಗಡೆ ಎಲ್ಲ ನಿಮಗೆ ಆ ಕಡೆ ಸೈಡು ಬಾಲ್ಕನಿ ಪ್ರೊವೈಡ್ ಎಲ್ಲ ಮಾಡಿದ್ದೀವಿ. ಈ ಮನೆ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ತೋರಿಸ್ತಾ ಹೋಗ್ತೀನಿ. ಪ್ರೈಸು ನಾನು ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ, ನೋಡ್ತಾ ಇರಿ. ನೋಡಿ, ಇದು ಫುಲ್ ಪಾರ್ಕಿಂಗ್ ಲೇಔಟು. ನಾವು ಏನಿಲ್ಲ ಅಂದ್ರೂ 3 ಕಾರ್ಗಳನ್ನ ನಿಲ್ಲಿಸ್ಕೊಳ್ಳೋ ಥರ ತುಂಬ ಸ್ಪೇಸಿಯಸ್ ಜಾಗನ ಮಾಡಿಕೊಟ್ಟಿದ್ದಾರೆ. ಫ್ಲೋರಿಂಗ್ ಬಂದು ಲಪೋತ್ರ ಆ್ಯಂಟಿಸಿಡ್ ಗ್ರಾನೈಟ್ ಆಗಿರುತ್ತೆ. 2x4 ವೆಟ್ರಿಫೈಡ್ ಟೈಲ್ಸ್ ವಾಲ್ ಕ್ಲ್ಯಾಂಡಿಂಗ್ ಆಗಿರುತ್ತೆ. ಇಲ್ಲಿ ಸ್ಟಾರ್ಟಿಂಗ್ಗೆ ನಮಗೆ ರೈನ್ ಹಾರ್ವೆಸ್ಟಿಂಗು ಮಾಡಿಕೊಟ್ಟಿದ್ದಾರೆ. ಮತ್ತು ಇದು ಸಂಪಾಗಿರುತ್ತೆ. ಅಲ್ಲಿ ಕಾಣಿಸ್ತಾ ಇರೋದು ಸ್ಕ್ವಯರು, ಅದು ಬೋರ್ವೆಲ್ ಆಗಿರುತ್ತೆ. ಆಪೋಸಿಟ್ಟು ಲಿಫ್ಟ್ ಪ್ರಾವಿಷನ್ನು, POP ಫಾಲ್ ಸೀಲಿಂಗು ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮಗೆ ಅಲ್ಲಿ ಒಂದು ಗೇಟ್ ಇದೆ. ಆ ಗೇಟ್ ಒಳಗಡೆ ಗ್ಯಾಸ್ನ ಇಟ್ಕೋಬೋದು. ಆಮೇಲೆ ಕಾವೇರಿ ಪಾಯಿಂಟು ಅಲ್ಲೇ ಬರುತ್ತೆ. ಇದು ಇಷ್ಟು ಈ ಪಾರ್ಕಿಂಗ್ ಲೇಔಟಲ್ಲಿ ಇರುವಂಥದ್ದು. ವೆಂಟಿಲೇಷನ್ಗೆ ಅಲ್ಲೂ ಕೂಡ ಸ್ವಲ್ಪ ಸ್ಕ್ವಯರ್ ಬಿಟ್ಟಿದ್ದೀವಿ, ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಹಾಗೆ ಸೌತ್ ಫೇಸಲ್ಲೂ ಕೂಡ ವೆಂಟಿಲೇಷನ್ಗೋಸ್ಕರ ವಿಂಡೋ ಇಟ್ಟಿದ್ದೀವಿ. ಅದು ಓಪನಬಲ್ ಆಗಿರುತ್ತೆ. ಎಲೆಕ್ಟ್ರಿಕ್ ಮೀಟರ್ ನಿಮಗೆ ಕನ್ಸಲ್ ಅಲ್ಲಿ ಬರುತ್ತೆ. ಇನ್ ಕೇಸ್ ಫ್ಯೂಚರಲ್ಲಿ ನೀವು ರೂಮ್ ಮಾಡ್ಕೊತೀನಿ ಅಂದರೆ ಈ ಸ್ಕ್ವಯರ್ ಏನು ಬಿಟ್ಟಿದ್ದೀವಲ್ಲ ಆ ಸ್ಕ್ವಯರ್ಗೆ ವಾಲ್ ಕಟ್ಕೊಂಡ್ರೆ ಇಲ್ಲಿ ಒಂದು ರೂಮ್ ಕೂಡ ಆಗುತ್ತೆ. ಪಾರ್ಕಿಂಗ್ ಕೂಡ ಮಾಡ್ಕೋಬಹುದು. ಇದು ಒಂದು ಗ್ರೌಂಡ್ ಫ್ಲೋರು. ಎಲೆಕ್ಟ್ರಿಕ್ ಸರ್ಕ್ಯೂಟ್ಗಳೆಲ್ಲ ಇದೆ. ಅಲ್ಲಲ್ಲಿ ನೀವು EV ವೆಹಿಕಲ್ಸ್ಗಳಿದ್ದರೆ ಚಾರ್ಜ್ ಮಾಡಬಹುದು. SS ಗೇಟು, ಎಲ್ಲರೂ MS ಗೇಟ್ ಕೊಡ್ತಾರೆ, ಇವರು SS ಗೇಟ್ ಕೊಟ್ಟಿದ್ದಾರೆ. ಗುಡ್. 4 ಅಡಿ ವೈಡು ಸ್ಟೇರ್ಕೇಸ್ ಇದೆ. ಲಪೋತ್ರ ಆ್ಯಂಟಿಸಿಡ್ ಗ್ರಾನೈಟು, ಟೀಕುಡ್ ಪಿಲ್ಲರ್ ಕೊಟ್ಟಿದ್ದೀವಿ SSದು. ಹಾಗೆ ಅದಕ್ಕೆ 12 mm ಟಫನ್ ಗ್ಲಾಸ್ನ ಇನ್ಸ್ಟಾಲ್ ಮಾಡಿರುವಂಥದ್ದು. ಮೇಲಿಂದ ಕೆಳಗಡೆ ಈ ಥರ ಇದೆ. ಸೂಪರಾಗಿ ಬಂದಿದೆ ಮನೆ ಮಾತ್ರ. ಇಲ್ಲಿ ನೋಡಿ ಗೆಳೆಯರೆ, ಎರಡು ಸೈಡು ನಮಗೆ ವಾಲ್ ಕ್ಲೈಂಡಿಂಗು ಗ್ರಾನೈಟ್ನ ಕೊಟ್ಟಿರೋದು. ಎಲ್ಲರೂ ವೆಟ್ರಿಫೈಡ್ ಟೈಲ್ಸ್ ಕೊಡ್ತಾರೆ, ಇವರು ಗ್ರಾನೈಟ್ ಕೊಟ್ಟಿದ್ದಾರೆ ವಿತ್ ಕರ್ವ್ ಶೇಪಲ್ಲಿ. ಸಾಕಾಗಿ ಬಂದಿದೆ. 4 ಅಡಿ ವೈಡ್ ಆಗಿದೆ. ಸೋಫಾ ಸೆಟ್ ಎಲ್ಲ ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು. ಮೇಲ್ಗಡೆ PVC ಫಾಲ್ ಸೀಲಿಂಗು ಆ್ಯಂಡ್ SS ರೇಲಿಂಗ್ಸ್ ಸಮೇತ ಟಫನ್ ಗ್ಲಾಸ್ 12 mmದು. ಈಗ ಮೇಲ್ಗಡೆಯಿಂದ ಕೆಳಗಡೆ ನಿಮಗೆ ನೋಡೋದಕ್ಕೆ ಈ ಥರ ಸಿಗುತ್ತೆ. ಇದೇನು ಸ್ಕೂಲ್ ಇದೆಯಲ್ಲ, ಸ್ಕೂಲ್ ಪಕ್ಕದ್ದೇ, ಎಲ್ಲೂ ಇಲ್ಲ. ನಮಗೆ ಈಸ್ಟ್ ಫೇಸ್ ಮೇನ್ ಡೋರು. ಲೈಕ್ ಈ ಥರ ಬರುತ್ತೆ. ವಾಸ್ಕಲೆಲ್ಲ 8 ಇಂಚಸ್ ಇದ್ದು, ಆಫ್ಟರ್ ಫಿನಿಶಿಂಗ್ 2 ಇಂಚಸ್ ಬರುತ್ತೆ. ಮೇನ್ ಡೋರು ಎಲ್ಲ ಟೀ ಕುಡ್ಡಿಂದು ಗ್ಲಾಸಿ ಫಿನಿಶ್ PU ಪಾಲಿಶ್ ಮಾಡಿದ್ದಾರೆ. ಓಕೆ, ಸ್ಲಿಪ್ಪರ್ ಹೊರಗಡೆ ಬಿಟ್ಟು ಒಳಗಡೆ ಹೋಗಬೇಕು. ಇದು ನೀವು ನೋಡ್ತಾ ಇರೋದು ಲಕ್ಸುರಿ ಒಂದು ಹಾಲ್ನ ಲುಕ್ಕು. ಫ್ಲೋರಿಂಗ್ ಬಂದು ಇಟಾಲಿಯನ್ ಮಾರ್ಬಲ್ ಆಗಿರುತ್ತೆ. ಫ್ಯಾನ್ಸಿ ಲೈಟು, ಝೂಮರು ಸಕ್ಕತ್ತಾಗಿ ಬಂದಿದೆ. ಇದು ವಿನಿಯರ್ ಲುಕ್ಕಲ್ಲೆಲ್ಲ ವಿನಿಯರ್ ಲ್ಯಾಮಿನೇಷನಲ್ಲಿ ಮಾಡಿರುವಂತಹ ವಾಲ್ ಕ್ಲೈಂಡಿಂಗ್ ಎಲ್ಲ ಸಿಗುತ್ತೆ ನಿಮಗೆ. ಸೋಫಾ ಅಲೈನ್ಮೆಂಟ್ ಇದು. ನೀವು L ಶೇಪಲ್ಲಿ ಸೋಫಾನ ಇಟ್ಕೋಬೋದು. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಬರುತ್ತೆ. ಈಗ ನಾನು TV ಕ್ಯಾಬಿನೆಟ್ ಪಕ್ಕದಲ್ಲಿ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಈಗ ಆ ಕಡೆ ಹೋಗಿ ಈ ಕಡೆ ಕವರ್ ಮಾಡ್ತೀನಿ. ಇದು ಎಂಟ್ರೆನ್ಸ್. ಇದು ಒಂದು ಬಿಗ್ TV ಕ್ಯಾಬಿನೆಟ್ ಆಗಿರುತ್ತೆ. ನೆಕ್ಸ್ಟ್ ಲೆವೆಲಲ್ಲಿ ಕಾಣಿಸ್ತಾ ಇರುವಂಥದ್ದು. ಫ್ಯಾನ್ಸಿ ಲೈಟಿಂಗ್ ಆಗಲಿ, ಝುಮರ್ ಆಗಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದೊಂದು ಹಾಲ್ ಲುಕ್ಕು ಗೆಳೆಯರೆ. ಮತ್ತು ಇಲ್ಲಿ ಏನಿದೆ ಅನ್ನೋ ಹೋಗಿದರೆ ಲಿಫ್ಟ್ ಪ್ರಾವಿಷನ್ನು, ಸ್ಟೇರ್ ಕೇಸು, ಬೆಡ್ರೂಮ್ಗಳಿಗೆ ಹೋಗೋದಕ್ಕೆ. ಆ ಸ್ಟೋರೇಜ್ ಎಲ್ಲ ಇಟ್ಕೊತೀರ ಅನ್ನೋ ಹೋಗಿದರೆ ಕೆಳಗಡೆ ಸ್ಪೇಸ್ ಇದೆ, ಅಲ್ಲಿ ಇಟ್ಕೋಬೋದು. ಈಗ ನಾನು ನಿಮಗೆ ಆ ಲಿಫ್ಟ್ ಪ್ರಾವಿಷನಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಫುಲ್ ಒಂದು ಹಾಲ್ ಲುಕ್ ಈ ಥರ ಇರುತ್ತೆ ನೋಡಿ. ಇವಾಗ ಫುಲ್ ನಿಮಗೆ ಒಂದು ಐಡಿಯಾ ಬರುತ್ತೆ ಹೇಗಿದೆ ಹಾಲು ಅನ್ನೋದು. ನೋಡಿದ್ದೀರಲ್ಲ, ರೈಟ್. ಈಗ ಮತ್ತೆ ಇಲ್ಲೇನಿದೆ
ನೋಡಿ ಅಲ್ಲಿ ನಾವು ಓಪನ್ ಬಿಟ್ಟಿದ್ದೀವಿ ಸ್ಪೇಸು. ಇನ್ನು ನಿಮಗೆ ಹಾಗಿದ್ರೂ ಓಕೆ, ಅಥವಾ ನಿಮಗೇನಾದರೂ ಚೇಂಜಸ್ ಬೇಕು ಅಂದರೆ ಅಲ್ಲಿ ಬೇಕಾದ್ರೆ ಮಾಡಿಕೊಡ್ತೀವಿ. ಇಲ್ಲಿ ಅಡುಗೆ ಮನೆ ಇದೆ. ಹಾಗೆ ಈ ಡೋರ್ ಏನು ನೋಡ್ತಿದ್ದೀರಾ, ಯುಟಿಲಿಟಿ. ಈ ಕಡೆ ಡೈನಿಂಗ್ ಹಾಲ್ ಏರಿಯಾ ಮತ್ತು ಪೂಜಾ ರೂಮು ಈ ಥರ ಇದೆ. ಫಸ್ಟು ನಾನು ನಿಮಗೆ ಒಂದು ಅಡುಗೆ ಮನೆನ ತೋರಿಸ್ಕೊಟ್ಬಿಡ್ತೀನಿ. ಲೈಕ್ ಹಾಲು, ಒಂದು ವಾಲ್ ಬರುತ್ತೆ. ಈ ವಾಲ್ ಹಿಂದ್ಗಡೆನೇ ಒಂದು ಪೂಜಾ ರೂಮು, ಅಡುಗೆ ಮನೆ. ನಮಗೆ ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಆಗಿರುತ್ತೆ. ಟ್ಯಾಂಡಮ್ ಬಾಕ್ಸ್ಗಳೆಲ್ಲ, ಓವರ್ ಹೆಡ್ ವಾರ್ಡ್ರೋಬರೆಲ್ಲ ಕೊಟ್ಟಿದ್ದಾರೆ. ನಿಮಗೆ ಅಲ್ಲಿ ವಾಟರ್ ಪ್ಯೂರಿಫೈ ಕನೆಕ್ಷನ್ನು, ಇಲ್ಲಿ ಚಿಮ್ನಿ ಪಾಯಿಂಟು ಮತ್ತು ಇಲ್ಲಿ ಕೆಳಗಡೆ ಗ್ಯಾಸ್ ಪ್ರಾವಿಷನ್ನು. ವೆಂಟಿಲೇಷನ್ಗೆ ಒಂದು ಬಿಗ್ ವಿಂಡೋ ಇದೆ. ಇದ್ರ ಬಗ್ಗೆ ನಾನು ಹೇಳಿದೆ. ಈಗ ಸದ್ಯಕ್ಕೆ ಓಪನ್ ಇದೆ, ಓಪನ್ನೇ ಇರುತ್ತೆ. ಇದೇ ಲುಕ್ ಅಂತಲೇ ಮಾಡಿರೋದು. ನಿಮಗೆ ಯಾವ ಥರ ಬೇಕೋ ಹಾಗೆ ಚೇಂಜಸ್ ಮಾಡ್ಕೋಬೋದು. ವೆಂಟಿಲೇಷನ್ ವಿಂಡೋ ಇದೆ. ಪ್ಯಾಂಟ್ರಿ ಯೂನಿಟ್ ಎಲ್ಲ ಇದೆ. ನೀವು ಏನು ಮೈಕ್ರೋವೇವು ಅಥವಾ ಬೇರೆ ಏನಾದರೂ ಎಲೆಕ್ಟ್ರಿಕ್ ಇಟ್ಕೊಳ್ತೀರಂದರೆ ಇಲ್ಲಿ ಸ್ವಿಚಸ್ಗಳೆಲ್ಲ ಮಾಡಿಕೊಟ್ಟಿದ್ದಾರೆ, ಬೇಕಾದ್ರೆ ಇಟ್ಕೋಬೋದು. ಇಲ್ಲಿಂದನೇ ಟಿ ವಿ ವಾಚ್ ಮಾಡ್ಬೋದು, ಅಡುಗೆ ಮನೆಯಿಂದನೇ. ಚೆನ್ನಾಗಿದೆ. ಇದೊಂದು ಅಡುಗೆ ಮನೆಯ ಲುಕ್ ಆಗಿರುತ್ತೆ. ಹಾಗೆ ಅಲ್ಲಿ ಫ್ರಿಜ್ ಪಾಯಿಂಟ್ ಕೊಟ್ಟಿದ್ದೀವಿ. ಅಲ್ಲಿ ಬೇಕಾದ್ರೆ ಫ್ರಿಜ್ ಪಾಯಿಂಟ್ನ ಇಟ್ಕೋಬಹುದು, ಅಥವಾ ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇಟ್ಕೋಬಹುದು. ಡಿಪೆಂಡ್ಸ್ ಆನ್ ಯುವರ್ ಡೈನಿಂಗ್ ಹಾಲ್ ಏರಿಯಾ. ಇಷ್ಟಲ್ಲೇ ಮಾಡ್ಕೋಬೇಕು. ಚೆನ್ನಾಗಿದೆ. ಇಲ್ಲಿ ಹಾಗೆ ನಮಗೆ ಒಂದು ಯುಟಿಲಿಟಿ ಕೂಡ ಪ್ರೊವಿಷನ್ ಮಾಡಿಕೊಟ್ಟಿದ್ದೀವಿ. ನೋಡಿ, ನಿಮ್ಮ ಹತ್ರ ಪಾತ್ರೆ ತೊಳೆಯೋದಕ್ಕೆ ಅಲ್ಲಿ ಕಷ್ಟ ಆದರೆ ಇಲ್ಲಿ ಬೇಕಾದ್ರೆ ಇಟ್ಕೋಬೋದು. ಸ್ಲ್ಯಾಬ್ ಎಲ್ಲ ಹಾಕಿ ಇರುವಂಥದ್ದು. ಫುಲ್ ವಾಲ್ ಕ್ಲೈಂಡಿಂಗು ಗ್ರ್ಯಾನೈಟ್. ನಿಮಗೆ POP ವರ್ಕ್ ಕೂಡ ಇಲ್ಲೂ ಮಾಡಿಕೊಟ್ಟಿದ್ದಾರೆ. UPVC ಸ್ಲೈಡಿಂಗ್ ವಿಂಡೋ ಹಾಕಿ ಕೊಟ್ಟಿರುವಂಥದ್ದು. ಮತ್ತು ಈ ಡೋರ್ ಹಿಂದ್ಗಡೆಗೆ ಈ ಫ್ಲೋರ್ಗೆ ಒಂದು ಬಾತ್ರೂಮ್ ಆಗಿರುತ್ತೆ. ಇದು ಶವರ್ ಪಾಯಿಂಟ್ ಎಲ್ಲ ಬರುತ್ತೆ. ವಾಲ್ಮೌಂಟ್ ಕಮೋಡ್ ಆಗಿರುತ್ತೆ. ಫ್ಲೋರಿಂಗ್ ಗ್ರ್ಯಾನೈಟು. ಅರ್ಥ ಆಯ್ತಲ್ವ? ಲೈಕ್ ಈ ಥರ ಇರುವಂಥದ್ದು. ಈಗ ಫ್ರಿಡ್ಜ್ನ ನಾನು ನಿಂತಿರುವ ಸ್ಥಳದಲ್ಲಿ ಇಲ್ಲಿ ಇಟ್ಕೊಂಡು ಅಲ್ಲಿ ಡೈನಿಂಗ್ ಟೇಬಲ್ನ ಈಸಿಯಾಗಿ ಇಟ್ಕೋಬೋದು. ಚೆನ್ನಾಗಿ ಬರುತ್ತೆ. ಹಾಗೆ ನಮ್ಮ ಪೂಜಾ ರೂಮ್ ಕೂಡ ಇದೆ. ಹ್ಯಾಂಡ್ ಕಾರ್ವಿಂಗಲ್ಲಿ ಮಾಡಿಕೊಟ್ಟಿರೋಂಥದ್ದು ಪೂಜಾ ರೂಮ್. ಇಲ್ಲಿ ನಾವು 3 ಜನ ಕೂತ್ಕೊಳ್ಳೋ ಥರ ಸ್ಪೇಷಿಯಸ್ ಜಾಗ ಕೊಟ್ಟಿದ್ದೀವಿ. ಗ್ರ್ಯಾಂಡ್ ಮಾರ್ಬಲ್ಲು ಫ್ಲೋರಿಂಗು. ಇಲ್ಲಿ 2x4 ವೆಟ್ರಿಫೈಡ್ ಟೈಲ್ಸು. ಲೈಕ್ ಪೂಜಾ ರೂಮ್ ಲುಕ್ಕು. ಡೋರ್ ಕ್ಲೋಸ್ ಮಾಡಿ ತೋರಿಸ್ತೀನಿ. ಚೆನ್ನಾಗಿ ಬರುತ್ತೆ. ಎಲ್ಲ ಟೀ ಕುಡ್ಡು. ಇದಿಷ್ಟು ಈ ಫ್ಲೋರಲ್ಲಿ ಅವೈಲೇಬಿಲಿಟಿ ಈ ಥರ ಇರುವಂಥದ್ದು. ನೆಕ್ಸ್ಟ್ ಲೆವೆಲ್ಲು. ಇಲ್ಲಿ ಫ್ರಿಜ್ ಪಾಯಿಂಟು ಎಲ್ಲ ಇಲ್ಲಿ ಬರುತ್ತೆ. ಸರಿನಾ? ಇಲ್ಲಿ ಪೆಂಡಿಂಗ್ ಏನಿದೆ ಅನ್ನೋ ಹಾಗಿದ್ರೆ ಒಂದು ಲಿಫ್ಟ್ ಇದೆ. ಪೇಂಟಿಂಗ್ ಡಿಪೆಂಡ್ಸ್ ಆನ್ ಯುವರ್. ಹಾಗೆ ಬಾತ್ರೂಮ್ ಫಿಟ್ಟಿಂಗ್ಸ್ಗಳು ಇರುವಂಥದ್ದು. ಸ್ಟೇರ್ಕೇಸ್ ಬಗ್ಗೆ ಹೇಳ್ತೀನಿ. ಪ್ರೊಫೈಲ್ ಲೈಟ್ನ ಇನ್ಸ್ಟಾಲ್ ಮಾಡಿದ್ದಾರೆ ಸ್ಟೇರ್ಕೇಸಿಗೆ. ಎಲ್ಲ ಇಟಾಲಿಯನ್ ಮಾರ್ಬಲ್ ಆಗಿರುತ್ತೆ. ಟೀಕುಡ್ ಪಿಲ್ಲರು, ಹಾಗೆ SS ರೇಲಿಂಗ್ಸು. ಇದು 12 mm ಟಫನ್ ಗ್ಲಾಸು. ಓಕೆ, 3 ಅಡಿ ವೈಡ್ ಆಗಿದೆ. ಇಲ್ಲಿ ರಾಯಲ್ ಪೇಂಟ್ನ ವರ್ಕ್ ಮಾಡಿಕೊಟ್ಟಿದ್ದೀವಿ. ವೆಂಟಿಲೇಷನ್ಗೆ ಇಲ್ಲಿ ಒಂದು ವಿಂಡೋ, 2 ವಿಂಡೋನ ಕೊಟ್ಟಿರುವಂಥದ್ದು. ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಮತ್ತು ಚಿಲ್ಡ್ರನ್ ಬೆಡ್ರೂಮ್ ಇದೆ. ಇದು ಮಾಸ್ಟರ್ ಬೆಡ್ರೂಮು, ಇದು ಚಿಲ್ಡ್ರನ್ ಬೆಡ್ರೂಮ್. ಈ 2 ರೂಮ್ ಮಧ್ಯದಲ್ಲಿ ಲಿಫ್ಟು ಆ್ಯಂಡ್ ಸ್ಟೇರ್ಕೇಸ್ ಇರುತ್ತೆ ಈ ಥರ. ಇಲ್ಲೂ ಕೂಡ ವಿನಿಯರ್ ಮಾಡಿಕೊಟ್ಟಿದ್ದಾರೆ. ಅಂದರೆ ಫಾಲ್ ಸೀಲಿಂಗು, POP ಫಾಲ್ ಸೀಲಿಂಗು ವಿತ್ ವಿನಿಯರು. ಇದು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮಲ್ಲಿ ಫ್ಲೋರಿಂಗ್ ಗ್ರಾನೈಟ್ ಆಗಿರುತ್ತೆ. ಒಂದು ಕಿಂಗ್ ಸೈಜ್ ಕಾಟು, ಕುಷನ್ ಪ್ಯಾಡು, ಹಾಗೆ ಇಂಟೀರಿಯರ್ ವರ್ಕ್ ಎಲ್ಲ ವಿನಿಯರ್. ಲಕ್ಸುರಿ. ವೆಂಟಿಲೇಷನ್ಗೆ 2 ಬಿಗ್ ವಿಂಡೋ ಇದೆ. ಹಾಗೆ ಬಾಲ್ಕನಿ ಕೂಡ ಬರುತ್ತೆ. ಈ ಮಿರರ್ ಇದೆ. ಈ ಡ್ರೆಸ್ಸಿಂಗ್ ಮಿರರು ಇಲ್ಲಿ ಇನ್ಸ್ಟಾಲ್ ಆಗುತ್ತೆ. ಲೈಟಿಂಗ್ ಆಗುವಾಗ ಹಿಂದ್ಗಡೆ ಹೋಗುತ್ತೆ. ವಾರ್ಡ್ರೋಬರು
3 ಡೋರ್ ಇರುವಂತಹ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಹಾಗೆ ಓವರ್ ಹೆಡ್ ವಾರ್ಡ್ರೋಬರ್ಗಳು ಸಿಗುತ್ತೆ. ಇದೊಂದು ಮಾಸ್ಟರ್ ಬೆಡ್ರೂಮು. ಮೊಬೈಲ್ ಹೋಲ್ಡರ್ ಎಲ್ಲ ಇದೆ, ಅಬ್ಸರ್ವ್ ಮಾಡಿ, ವಿತ್ ಫ್ಯಾನು ಎಲ್ಲ. ಹಾಗೆ ಬಿಗ್ ಟಿ ವಿ ಕ್ಯಾಬಿನೆಟ್ ಸಿಗುತ್ತೆ. ಒಂದು ಬಾತ್ರೂಮ್ ಇದೆ ಆ್ಯಂಡ್ ಬಾಲ್ಕನಿ. ಸ್ಟೋರೇಜ್ ಎಲ್ಲ ಅಲ್ಲಿ ಸಪ್ರೇಟಾಗಿ ಮಾಡಿದ್ವಿ. ಡೆಕೋರೇಟ್ ಐಟಮ್ ಬೇಕಾದ್ರೆ ಇಟ್ಕೋಬೋದು. AC ಪಾಯಿಂಟು ಎಲ್ಲ ಇದೆ. ಇದು ನೋಡಿ ಬಾಲ್ಕನಿ. ಡೌಟೇ ಇಲ್ಲ, ಎಷ್ಟೇ ದೊಡ್ಡದಾದ ಚೇರ್ಗಳು ಈಸಿಯಾಗಿ ಹೊರಗಡೆ 4 ಕೆಜಿ ಇಟ್ಕೊಂಡು ಬೇಕಾದ್ರೆ ಕುತ್ಕೋಬೋದು. ಫ್ಲೋರಿಂಗ್ ಬಂದು ಗ್ರಾನೈಟು, ಟಫ್ ಆ್ಯಂಡ್ ಗ್ಲಾಸ್ SS ರೈಲಿಂಗ್ಸು ಸಮೇತ, 2x4 ವೆಟಿಫೈಡ್ ಟೈಲ್ಸು. ಸ್ಕೂಲು. ಈ ಮನೆಯ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತಂದರೆ, ಪ್ರತಿಯೊಂದು ಬಾತ್ರೂಮ್ಗೂ ಡ್ರೈ ಆ್ಯಂಡ್ ವೆಟ್ ಪಾರ್ಟೇಷನ್ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ದೊಡ್ಡ ಬಾತ್ರೂಮ್ಗಳನ್ನ ಕೊಟ್ಟಿರುವಂಥದ್ದು. ಇಲ್ಲಿ ನೋಡಿ, ವೆಟ್ ಏರಿಯಾ ಒಳಗಡೆ ಪಾರ್ಟೇಷನ್ನೇ ಮಾಡಿಬಿಟ್ಟಿದ್ದಾರೆ ಸಪ್ರೇಟಾಗಿ. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮು, ಟಫ್ ಆ್ಯಂಡ್ ಗ್ಲಾಸ್ ಸಮೇತ. ಸರಿನಾ? ಲೈಕ್ ಈ ಥರ ಒಂದು ಬೆಡ್ರೂಮ್ ಆಯಿತು. ಈಗ ಆಪೋಸಿಟು ಚಿಲ್ಡ್ರನ್ ಬೆಡ್ರೂಮ್ ಇದೆ, ಅದು ಕೂಡ ತೋರಿಸ್ಕೊಟ್ಬಿಡ್ತೀನಿ. ಡೋರ್ಸ್ ಎಲ್ಲ ನಿಮಗೆ ಲೈಕ್ ಸೂಪರಾಗಿದೆ. ಇಲ್ಲೂ ಕೂಡ ಫ್ಲೋರಿಂಗ್ ಬಂದು ನಿಮಗೆ ಗ್ರಾನೈಟು. 2 ಬೆಡ್ರೂಮ್ಗೆ ಕಾಟ್ ಬಂದಿದೆ, 2 ಬೆಡ್ರೂಮ್ಗೆ ಕಾಟ್ಗಳು ಇರೋದಿಲ್ಲ. ಅದು ವಾಲ್ಪೇಪರ್ ಆಗಿರುತ್ತೆ. ಹಾಗೆ ಇಲ್ಲಿ POP ಫಾಲ್ ಸೀಲಿಂಗು ವಿತ್ ಫ್ಯಾನು, ಅಲ್ಲಿ PVC ಫಾಲ್ ಸೀಲಿಂಗು. ವಾರ್ಡ್ರೋಬರ್ಗಳ ಬಗ್ಗೆ ಹೇಳ್ಕೊಂಡ್ರೆ, ಇಲ್ಲಿ ಓಪನ್ ಡೋರ್ ವಾರ್ಡ್ರೋಬರ್ ಕೊಟ್ಟಿದ್ವಿ, ಅಲ್ಲಿ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು ವಿತ್ ಡ್ರೆಸ್ಸಿಂಗ್ ಕ್ಯಾಬಿನೆಟು ಆ್ಯಂಡ್ TV ಯೂನಿಟು. ಇಲ್ಲಿ ಬಾತ್ರೂಮು ಹಿಡನ್ ಬಾತ್ರೂಮ್ ಆಗಿ ಮಾಡಿಕೊಟ್ಟಿದ್ದೀವಿ. ಇದು ಒಂದು ಡೋರ್ ಏನು ಕಾಣಿಸ್ತಿದೆ ಅಲ್ವಾ, ಇದು ಹಿಡನ್ ಬಾತ್ರೂಮ್ ಆಗಿರುತ್ತೆ. ಲೈಕ್ ಇದು ಚಿಲ್ಡ್ರನ್ ಬೆಡ್ರೂಮ್ನ ಬಾತ್ರೂಮು. ಲೈಟ್ ಹಾಕಲಿಲ್ಲ ಅಂದ್ರೆ ಒಂದೇ ಲೈಟ್ ಹಾಕಿರೋದು, ಎಷ್ಟು ವೆಂಟಿಲೇಷನ್ ಇದೆ. ಫ್ಲೋರಿಂಗ್ ಬಂದು ಡಪ್ಪತ್ರ 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮು. ಇಲ್ಲಿ ವೆಟ್ ಏರಿಯಾ ಇದು ವಿತ್ ಟಫ್ ಆ್ಯಂಡ್ ಗ್ಲಾಸ್ ಸಪ್ರೇಟ್ ಮಾಡಿದ್ದೀವಿ. ವೆಂಟಿಲೇಷನ್ಗೆ ಅಲ್ಲಿ ವಿಂಡೋ ಇದೆ. ವಾಲ್ ಮೌಂಟ್ ಕಮೋಡು ಇಲ್ಲಿ ಒಳ್ಳೆ ರೂಮ್ ಥರನೇ ಇದೆ ಇದು ಆ್ಯಕ್ಚುಲಿ. ಓಕೆ, ದಿಸ್ ಈಸ್ ಸೆಕೆಂಡ್ ಬೆಡ್ರೂಮ್. ಇಲ್ಲೂ ಕಿಂಗ್ ಸೈಜ್ಗಿಂತ ದೊಡ್ಡದಾದ ಸೋಫಾ ಅಲ್ಲ, ಕಾಟ್ನ ಹಾಕೋಬೋದು. ಆ್ಯಸ್ ಇಟ್ ಈಸ್ ನಮಗೆ ಸೇಮ್ ಕಂಟಿನ್ಯೂ ಪ್ರೊಫೈಲ್ ಲೈಟ್ ಸಿಗುತ್ತೆ. ಇಟಾಲಿಯನ್ ಸ್ಟೇರ್ಕೇಸು, ಟಫ್ ಆ್ಯಂಡ್ ಗ್ಲಾಸು, SS ರೈಲಿಂಗ್ಸು. ಇಲ್ಲೂ ಕೆಳಗಡೆ ಏನು ಪೇಂಟಿಂಗ್ ನೋಡಿದ್ರಲ್ಲ ಅದೇ ಥರ ವಿತ್ ವೆಂಟಿಲೇಷನ್. ನೋಡಿ, ಕೆಳಗಡೆ ಏನು ನೋಡಿದಿರಲ್ವ ಅದೇ ಥರ ಕಂಟಿನ್ಯೂ ಆಗುತ್ತೆ. ಲಿಫ್ಟ್ ನಮಗೆ ಈ ಫ್ಲೋರ್ವರೆಗೂ ಸಿಗುತ್ತೆ. ಮೇಲ್ಗಡೆ ಸ್ಟೇರ್ಕೇಸ್ ಹೋಗೋದಕ್ಕೆ ಎಲ್ಲ ಇಟಾಲಿಯನ್ ಮಾರ್ಬಲ್ಲು. ಇದು ಥರ್ಡ್ ಬೆಡ್ರೂಮು, ಲೈಕ್ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಫ್ಲೋರಿಂಗ್ ಗ್ರಾನೈಟು, ಕಿಂಗ್ ಸೈಜ್ ಕಾಟು, ಇಂಟೀರಿಯರ್ ವರ್ಕ್ ಮಾತ್ರ ಚೇಂಜ್ ಅಷ್ಟೇ. ವಾವ್, ಲಕ್ಸುರಿ ಮನೆ. ಈ ಥರ ಇದೆ. ವಾರ್ಡ್ರೋಬರ್ ಬಗ್ಗೆ ಹೇಳಬೇಕು, ಗ್ಲಾಸಿ ಫಿನಿಷಲ್ಲಿ ಲ್ಯಾಮಿನೇಷನ್ ವರ್ಕ್ ಮಾಡಿದ್ದಾರೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಆಗಿರುತ್ತೆ. ಹಾಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಅಲ್ಲಿ ಬರುತ್ತೆ. ಮಿರರ್ ಇಲ್ಲಿದೆ, ಇನ್ಸ್ಟಾಲ್ ಮಾಡಿ ಕೊಡ್ತಾರೆ. ಹಾಗೆ TV ಕ್ಯಾಬಿನೆಟ್ಟು ಇಲ್ಲಿ. ಹಾಗೆ ಬಾಲ್ಕನಿ, ಒಂದು ಬಾತ್ರೂಮು. ಬಾಲ್ಕನಿ ಬಾತ್ರೂಮು ತುಂಬ ದೊಡ್ಡದು ಬಂದಿದೆ, ಬಿಕಾಸ್ ಇದು 25ಕ್ಕೆ 30 ಇರುವಂಥದ್ದು. %90 ಫುಲ್ ಡೆವಲಪ್ ಏರಿಯಾ ಇದು.
ಇಲ್ಲೇ ಬಾತ್ರೂಮ್ ಇದೆ ನೋಡಿರಲ್ಲ, 4 ಬಾತ್ರೂಮ್ಗಳಿಗೂ ಇದೇ ಥರ ಬರುತ್ತೆ. ವಾಲ್ಮೌಂಟ್ ಕಮೋಡು. ಈಗ 4th ಬೆಡ್ರೂಮು. ಎರಡು ಬೆಡ್ರೂಮ್ ಕಾಟ್ ಕೊಟ್ಟಿದ್ದೀವಿ, 2 ಬೆಡ್ರೂಮಿಗೆ ಕೊಟ್ಟಿಲ್ಲ. ಹಾಗೆ ನಿಮಗೆ ಫ್ಲೋರಿಂಗ್ ಗ್ರ್ಯಾನೈಟು, ವಾಲ್ ಪೇಪರ್, ವಾಲ್ ಸಿಗುತ್ತೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ. ಹಾಗೆ ಇಲ್ಲಿ POP ಫಾಲ್ ಸೀಲಿಂಗ್ ವಿತ್ತು ಫ್ಯಾನು, TV ಕ್ಯಾಬಿನೆಟು, ಡ್ರೆಸ್ಸಿಂಗ್ ಕ್ಯಾಬಿನೆಟು, ಓಪನ್ ಡೋರ್ ವಾರ್ಡ್ರೋಬರು, ಸ್ಲೈಡಿಂಗ್ ವಾರ್ಡ್ರೋಬರು, ಹಿಡನ್ ಬಾತ್ರೂಮ್. ಕ್ಲೋಸ್ ಮಾಡಿದರೆ ಗೊತ್ತಾಗಲ್ಲ, ತೋರಿಸಿದ್ದೀನಿ. ಇಲ್ಲೂ ಕೂಡ ಒಂದು ಬಾತ್ರೂಮು. ಈ ಚಿಲ್ಡ್ರನ್ ಬೆಡ್ರೂಮು ಅಥವಾ ಗೆಸ್ಟ್ ಬೆಡ್ರೂಮು ಬಾತ್ರೂಮ್ ಇದೆಯಲ್ಲ, ಸಿಕ್ಕಾಪಟ್ಟೆ ದೊಡ್ಡದು ಬರುತ್ತೆ. ವೆಂಟಿಲೇಷನ್ನು ಎಕ್ಸಾಕ್ಟ್ ಫ್ಯಾನ್ ಬೇಕಾದ್ರೆ ಹಾಕ್ಕೋಬೋದು. ವಾಲ್ಮೌಂಟ್ ಕಮೋಡು. ಕಾರ್ನರು ತುಂಬ ಚೆನ್ನಾಗಿ ಗಾಳಿ ಬೆಳಕು ಒಳಗಡೆ ಎಂಟ್ರಿ ಆಗುತ್ತೆ. ರೆಡಿ? ಓಕೆ, ಇದಿಷ್ಟು ಈ ಫ್ಲೋರಲ್ಲಿ. ನೆಕ್ಸ್ಟು ಮೂವ್ ಆಗೋಣ. ಸೇಮ್ ಕಂಟಿನ್ಯೂ ಆಗುತ್ತೆ. ಪ್ರೊಫೈಲ್ ಲೈಟ್ ನಮಗೆ SS ರೈಲಿಂಗ್ ಸಮೇತ, ಟಫನ್ ಗ್ಲಾಸ್ ಸಮೇತ. ಇಲ್ಲಿ ತುಂಬ ದೊಡ್ಡದಾಗಿ ವೆಂಟಿಲೇಷನ್ಗೆ ವಿಂಡೋಗಳನ್ನ ಕೊಟ್ಟಿದ್ದೀವಿ. ಮೇಲ್ಗಡೆ ತೋರಿಸ್ಕೊಡ್ತೀನಿ, ಅದು ಸ್ಕೈಲೈಟ್ ಥರನೇ ಇದೆ. ವಾವ್. ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಎಕ್ಸ್ಟ್ರಾ ಒಂದು ರೂಮ್ ಮಾಡಿಬಿಟ್ಟಿದ್ದೀವಿ. ಅದು ನಾವು ಹೇಗಾದರೂ ಕನ್ವರ್ಟ್ ಮಾಡ್ಕೋಬೋದು. ಜಿಮ್ಮು, ಯೋಗ, ಹೋಮ್ ಥಿಯೇಟ್ರು, ನಿಮ್ಗೆ ಯಾವ ಥರ ಬೇಕೋ ಆ ಥರ. ನೋಡಿ ಇಲ್ಲಿ 2x12 ಅನಿಸುತ್ತೆ ಹೈಟು. ಸ್ಕೈ ನ್ಯಾಚುರಲ್ ಲೈಟ್ ತುಂಬ ಚೆನ್ನಾಗಿ ಒಳಗಡೆ ಬರುತ್ತೆ. ಇದು ಲಿಫ್ಟ್ ಮೇಂಟೆನೆನ್ಸು ರೂಮು. ಇದು ಎಲ್ಲರೂ ಓಪನ್ ಸ್ಪೇಸ್ ಕೊಡ್ತಾರೆ. ಇಲ್ಲಿ ಏನು ಮಾಡಿದ್ದಾರೆ ಇವರು ಅಂದರೆ, ಮಾಡಿದ್ದೀವಿ, ಕ್ಲೀನಾಗಿ ಮಾಡಿಕೊಟ್ಬಿಡೋಣ ಅಂಥೇಳಿ ವಾಲೆಟ್ ಕೊಟ್ಟಿದ್ದಾರೆ. ಹಾಗಾಗಿ ಇದು ರೂಮಾಗಿ ಫೀಲ್ ಆಗುತ್ತೆ ನಮಗೆ. ವೆಂಟಿಲೇಷನ್ಗೆ UPVC ಬರುತ್ತೆ ಅಥವಾ ಓಪನ್ ಇದೆ, ಡಿಪೆಂಡ್ಸ್. ಸಿಟ್ಟಿಂಗಲ್ಲಿ ಮಾತಾಡೋಣ. ಅದು ವಿಂಡೋ ಮಾಡಿದ್ದೀವಿ. ಆ್ಯಂಡ್ ಡೋರ್ ಕೂಡ ಇದೆ. ರೆಡ್ ಬ್ರಿಕ್ಸು ಹಾಕಿರುವಂಥದ್ದು ಫ್ಲೋರಿಂಗು, ಹೀಟ್ ಕಂಟ್ರೋಲ್ಗೋಸ್ಕರ. ಇನ್ ಕೇಸ್ ಫ್ಯೂಚರಲ್ಲಿ ನೀವು ಮಂಗಳೂರು ರೂಫಿಂಗ್ ಬೇಕಾದ್ರೆ ಹಾಕ್ಕೋಬೋದು. ಈಗ ಲ್ಯಾಡರಿಂದ ಮೇಲ್ಗಡೆ ಹೋಗೋಣ. ನೋಡಿ, ಸ್ಕೂಲ್ ಇದೆ, ದಯಾನಂದ ಸಾಗರ್ ಸ್ಕೂಲು. ಪಕ್ಕದಲ್ಲೇ ಬಿಲ್ಡಿಂಗು, ಟಾಪ್ ಫ್ಲೋರ್. ನೋಡಿ, ಲ್ಯಾಡರ್ ಸಿಕ್ಕಾಪಟ್ಟೆ ದೊಡ್ಡದಾಗಿ ಹೈ ಗೇಜಲ್ಲಿ ಮಾಡಿಕೊಟ್ಟಿದ್ದಾರೆ. ಕೈ ಬಿಟ್ಟು ಮೇಲ್ಗಡೆ ವಾಕ್ ಮಾಡ್ಬೋದು. ಲೇಡೀಸ್ ಕೂಡ ಆದ್ರೂ ಮೇಲ್ಗಡೆ ಆರಾಮಾಗಿ ಬರ್ಬೋದು. ನಿಮಗೆ 1000 ಲೀಟರ್ ಸಿಂಟೆಕ್ಸ್ ಕೊಟ್ಟಿದ್ದಾರೆ. ಫುಲ್ ಡೆವಲಪ್ ಇದೆಯಾ. ಇದು ಆಂಜನಾಪುರ 10 ಬ್ಲಾಕು, ದಯಾನಂದ ಸಾಗರ್ ಸ್ಕೂಲ್ ಹತ್ರ. ನಿಮಗೆ 80 ಫೀಟ್ ರೋಡ್ ತುಂಬಾ ಹತ್ತಿರ ಇದೆ. ಇಲ್ಲಿ ಬಿಲ್ಡಿಂಗ್ಗಳೆಲ್ಲ ತುಂಬ ಇದೆ, ಹಾಗೆ ಕಾಣಿಸಲ್ಲ. ಅದು 80 ಫೀಟ್ ರೋಡು. ಹಾಗೆ ನಿಮಗೆ ಬಸ್ ಕನೆಕ್ಷನ್ ಎಲ್ಲ, ನಿಮಗೆ ಬಸ್ ಡಿಪೋ ಇದೆ, ಎಲ್ಲಿ ಬೇಕಾದರೂ ಹೋಗ್ಬೋದು. ಬನ್ನರ್ಘಟ್ಟ ಮೆಟ್ರೋ ಸ್ಟೇಷನ್ ಹತ್ತಿರ ಇದೆ. JP ನಗರ 2 ವಾರ್ಡು. ಇಲ್ಲಿಂದ ಕೊಣನಕುಂಟೆ ಮೆಟ್ರೋ ಸ್ಟೇಷನ್ನು 3-3.5 ಕಿಲೋಮೀಟ್ರ್ ಆಗ್ಬೋದು. ಓಕೆ, ಈ ಬಿಲ್ಡಿಂಗ್ ಬಗ್ಗೆ ಕೊನೆಯದಾಗಿ 4 ಮಾತು. ಆಂಜನಾಪುರ 10 ಬ್ಲಾಕ್. ಇದು ಸೌತ್ ಈಸ್ಟ್ ಕಾರ್ನರು. 25ಕ್ಕೆ 30 ಇದೆ BDA. ಆಸ್ಕಿಂಗ್ ಪ್ರೈಸು 2 CR 75 lakhs ಕೇಳ್ತಿದ್ದಾರೆ. 2,75,00,000 ನೆಗೋಷಿಯಬಲು. ಈ ಮನೆ ನೋಡ್ಬೇಕಂತಲ್ಲಿ ನಾನು ಕೊಟ್ಟಿರೋ ನಂಬರ್ ಕಾಲ್ ಮಾಡಿ ಕರ್ಕೊಂಬಂದು ಮನೆ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಮನೆ ತೊಗೊತಾರೋ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.